ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮಂಜು ಮಹಾ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ನಾನು ಟ್ರಿಪ್ ಹೋಗಿದ್ದೆ ಓಂಶಕ್ತಿ ದೇವಸ್ಥಾನಕ್ಕೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಚಿಂತಾಮಣಿ ಟು ಕೈವಾರದಲ್ಲಿ ಫ್ರೆಂಡ್ಸ್ ಕರ್ಕೊಂಡು ಹೋಗಿದ್ದು, ಬಸ್ ಮಾಡಿದ್ರು ಅಶ್ವಿನಿ ಅಂತ. ತುಂಬ ಕಮ್ಮಿ ಟೈಮಲ್ಲಿ ಒಳ್ಳೆ ಫ್ರೆಂಡ್ ಆದರು ಅವರು. ಸೊ ಬಸ್ ಮಾಡಿದ್ದೀವಿ, ಬನ್ನಿ ಅಕ್ಕ ಹೋಗ್ಬಿಟ್ಟು ಬರೋಣ ಅಂದರೆ ಹೋದೆ. ಕೈವಾರಕ್ಕೆ ಹೋಗಿ ಬಸ್ ಹತ್ತಿದ್ದೀವಿ. ನಾನು ನನ್ನ ಚಿಕ್ಕ ಮಕ್ಕಳಿಬ್ಬರು ಹೋಗಿದ್ವಿ. ಚೆನ್ನಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಬಸ್ಸಲ್ಲಿ ಮಕ್ಕಳೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಇವರೇ ಅಶ್ವಿನಿ ಅಂತ ನನ್ನ ಫ್ರೆಂಡು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅವರು. ನನ್ನನ್ನು ಕರೆದು ನಾನು ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಬರಲ್ಲ ಅಂತಂದೆ. ಇನ್ನು ನನ್ನ ಚಿಕ್ಕ ಮಗಳು, ಅಶ್ವಿನಿ ಮಕ್ಕಳು, ಬೇರೆ ಇನ್ನೂ ಅಲ್ಲಿ ಬಂದಿರೋರ ಮಕ್ಕಳೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಚೆನ್ನಾಗಿ ಮಾಡಿದ್ರು, ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ರು. ನನಗಂತೂ ಒಂದು ಹೊಸ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿತ್ತು. ನಾನು ಯಾವಾಗೋ ಚಿಕ್ಕ ಹುಡುಗಿ ಇದ್ದಾಗ ಈ ಥರ ಲಾಂಗ್ ಟ್ರಿಪ್ ಹೋಗಿದ್ದಿದ್ದು. ಮದುವೆ ಆದಮೇಲೆ ಎಲ್ಲೂ ಅಷ್ಟಾಗಿ ಹೋಗಿರಲಿಲ್ಲ. ಫ್ಯಾಮ್ಲಿ ಜೊತೆ ಎಲ್ಲೋ ಇಲ್ಲೇ ಹತ್ರ ದೇವಸ್ಥಾನಗಳಿಗೆ ಹೋಗಿದ್ವಿ ಬಿಟ್ಟು ತಮಿಳ್ನಾಡುವರೆಗೂ ಹೋಗಿರಲಿಲ್ಲ. ಸೊ ನನಗೂ ಸುಮಾರು ವರ್ಷದಿಂದ ತಮಿಳ್ನಾಡು ಓಂಶಕ್ತಿ ದೇವಸ್ಥಾನ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹೋಗಲಿ, ನನಗೂ ಇವಾಗ ಟೈಮ್ ಸಿಕ್ತಲ್ಲ, ಹೋಗೋಣ ಹೆಂಗೂ ಅಂದ್ಬಿಟ್ಟು. ಆ್ಯಕ್ಚುಲಿ ಆಷಾಢ ಅಮಾವಾಸ್ಯೆ ಅಂತ ಅವರು ಹೋಗೋಣ ಅಕ್ಕ ಅಂತಂದರು. ಸರಿ ಬರ್ತೀನಿ ಅಂದ್ಬಿಟ್ಟು ಹೋದೆ ನಾನು. ಚೆನ್ನಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಆದರೆ ಓಂಶಕ್ತಿ ದೇವಸ್ಥಾನ ಮತ್ತು ಈ ಗೋಲ್ಡನ್ ಟೆಂಪಲಲ್ಲೆಲ್ಲ ಏನಂದರೆ ಮೊಬೈಲ್ ಅಲೋ ಇಲ್ಲ, ಅಲ್ಲೆಲ್ಲ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಇದು ಬಂದುಬಿಟ್ಟು ಕುರುಡುಮಲೆ ದೇವಸ್ಥಾನ. ಯಾವುದನ್ನ ಟ್ರಿಪ್ ಹೋಗುವಾಗ ಗಣೇಶ ದೇವಸ್ಥಾನಕ್ಕೆ ಹೋದರೆ ಒಳ್ಳೇದು, ಫಸ್ಟು ಗಣೇಶ ದೇವಸ್ಥಾನಕ್ಕೆ ಹೋದರೆ ಒಳ್ಳೇದು ಅಂತ ಅಲ್ಲಿ ಹೋಗಿದ್ವಿ. ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ದೇವ್ರದ್ದು. ಮತ್ತು ಅಲ್ಲೇ ಟಿಫನ್ ಎಲ್ಲ ತಿನ್ಕೊಂಡು ಮತ್ತೆ ಬಸ್ ಹತ್ತಿ ನನ್ನ ಮಗಳು ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಮತ್ತು ಅಲ್ಲಿ ಓಂಶಕ್ತಿ ಹಾಡೆಲ್ಲ ಹಾಕ್ಕೊಂಡು ಸ್ವಲ್ಪ ದೊಡ್ಡವರು ಎಲ್ಲರೂ ಎಂಜಾಯ್ ಮಾಡೋದು ಚೆನ್ನಾಗಿ, ದೊಡ್ಡವರು ಚಿಕ್ಕವರು ಎಲ್ಲ. ಆಮೇಲೆ ಈ ಥರ ಓಂಶಕ್ತಿ ಹಾಡು ಹಾಕ್ಕೊಂಡು ಮಾಡುವಾಗ ಒಂದಿಬ್ಬರಿಗೆ ಮೈ ಮೇಲೆ ಬಂತು, ದೇವ್ರು ಬಂತು. ಚೆನ್ನಾಗಿ ದೊಡ್ಡವರು ಚಿಕ್ಕವರು ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡಿದ್ರು. ನಾನಂತ ವಿಡಿಯೋಸ್ ಮಾಡ್ತಾರೆ, ಕೆಲವೊಂದು ಜನ ನಮ್ಮ ವಿಡಿಯೋಸ್ ಮಾಡ್ಬೋದು. ಸೊ ಅಂಥವ್ರಿಗೆ ನನಗೆ ಹಾಕಿಲ್ಲ. ಹೀಗೆ ಹಾಡ್ತಾ ಆ್ಯಂಟಿ ಜೊತೆ ಮೈ ಮೇಲೆ ಬಂತು, ರೆಡ್ ಕಲರ್ ಸಾರಿ ಹಾಕಿದೆ. ಚೆನ್ನಾಗಿತ್ತು, ನನಗಂತೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್. ತುಂಬ ಲಾಂಗ್ ಜರ್ನಿ, ಚೆನ್ನಾಗಿತ್ತು. ಯಾವತ್ತು ಮನೆ ಮಕ್ಕಳು ಜಂಜಾಟ ಸಂಸಾರ ಕೆಲಸ ಅದೇ ಆಗಿತ್ತು. ಸ್ವಲ್ಪ ಮೈಂಡ್ ಇದು ಬಂದ್ಬಿಟ್ಟು ನಾನು ಫಸ್ಟ್ನೇ ವಿಡಿಯೋ ವಾಯ್ಸ್ ಮಾಡ್ತಾ ಇರೋದು. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಏನಾಗ್ತಿದ್ರೆ ಸರಿ ಮಾಡ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಅವ್ರು ಆಡ್ತಾಯಿದ್ರೆ ನನಗೂ ಹಾಡಬೇಕು ಅನಿಸ್ತಾ ಇತ್ತು. ಪ್ರತಿ ಜಾಗದಲ್ಲೇ ನಾನು ಕುಣಿತಾ ಇದ್ದೆ. ಬಟ್ ನನಗೆ ನಿಂತ್ಕೊಂಡು ಮಾಡೋದಕ್ಕೆ ನಾಚಿಕೆ ಆಗ್ತಾಯಿತ್ತು, ನಾನು ಮಾಡಲಿಲ್ಲ. ಅವರೆಲ್ಲ ಬನ್ನಿ ಅಕ್ಕ ಅಂದರು. ಅಯ್ಯೋ ನಾನು ಬರಲ್ಲ, ನಾಚಿಕೆ ಹೋಗಲಿಲ್ಲ. ಅದು ಲಾಸ್ಟಲ್ಲಿ ಬಸ್ಸು ಇದೆ, ನಾವು ಮನೆಗೆ ಬರೋ ಟೈಮಲ್ಲಿ ನೋಡಿ. ಇವ್ರಿಗಂತೂ ಮೈ ಮೇಲೆ ಬಂತು, ಡ್ರೀಮ್ಸ್ ಮಾಡಿ ಆಡ್ತಾ ಮೈ ಮೇಲೆ ಬಂದ್ಬಿಟ್ಟು. ನನಗಂತೂ ಸ್ವಲ್ಪ ಭಯನೇ ಆಯಿತು. ಅವ್ರು ಹಂಗೆ ಆಡ್ತಾ ಇದ್ದರೆ ಏನಪ್ಪ ಸರಿ, ತುಂಬ ಒಂಥರ ಫಾಸ್ಟಾಗಿ ಬಸ್ಸು ಓಡ್ತಾ ಇರೋ ಬಸ್ಸಲ್ಲಿ ಒಂಥರ ನನಗೆ ಹೊಸ ಎಕ್ಸ್ಪೀರಿಯೆನ್ಸ್ ಇಲ್ಲ, ನಾನು ನೋಡಿಲ್ಲ ಯಾವತ್ತೂ. ಸೊ ಭಯ ಆಯಿತು ಸ್ವಲ್ಪ ವಿಡಿಯೋ ಮಾಡುವಾಗ. ನೆಕ್ಸ್ಟು ಆಮೇಲೆ ಹೋಗ್ತಾ ಕೋಟಿಲಿಂಗ ಸಿಕ್ತು. ಕೋಟಿಲಿಂಗಕ್ಕೆ ಹೋಗಿ ನೋಡಿ ಫ್ರೆಂಡ್ಸ್, ಕೋಟಿಲಿಂಗ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲಿ ನೋಡಿದ್ರೂ ಲಿಂಗನೇ, ಕಣ್ಣು ತಂಪನ್ಸ್ಬಿಡುತ್ತೆ. ನನ್ನ ಮಗಳಂತೂ ಕೌಂಟ್ ಮಾಡೋಣ ಮಮ್ಮಿ ಅಂತಂದು. ಕೌಂಟ್ ಮಾಡಿದ್ರೆ ನೀನು ಇವತ್ತಿಲ್ಲೇ ಇರಬೇಕು, ಟ್ರಿಪ್ಗೆ ಹೋಗಂಗಿಲ್ಲ, ನಡಿಯಮ್ಮ ಅಂತ ಕರ್ಕೊಂಡು ಬಂದೆ. ಮತ್ತು ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಕೊಟ್ಟಿಲ್ಲ, ಹೊರಗಡೆದೆಲ್ಲ ಮಾಡ್ಕೊಂಡಿದ್ದೀನಿ. ಮಾಡ್ತಾಯಿದ್ದೆ, ಅಲ್ಲಿ ಅರ್ಚಕರು ಮಾಡಬಾರ್ದಮ್ಮ ಗರ್ಭಗುಡಿದೆಲ್ಲ ಮಾಡಬೇಡಿ ಅಂತಂದರು. ಅಲ್ಲಿ ಆಫ್ ಮಾಡಿಬಿಟ್ಟೆ. ಸೊ ನೋಡಿ, ಲಿಂಗಗಳಲ್ಲೆಲ್ಲ ದೊಡ್ಡ ಲಿಂಗ ಅದು. ಆ ಲಿಂಗಗೆ ಆಪೋಸಿಟು ಬಸವಣ್ಣ ಕೂತಿದ್ದಾರೆ.
ಚೆನ್ನಾಗಿತ್ತು ನೋಡೋಕ್ಕೆ. ಕೋಟ್ಲಿಂಗಕ್ಕೆ ನಾನು ಫ್ಯಾಮಿಲಿ ಜೊತೆ ಒಂದು 2 ಸಲ ಹೋಗಿದ್ದೀನಿ. ಸೊ ಆದರೂ ಏನೋ ಒಂಥರ ಚೆನ್ನಾಗಿತ್ತು. ಅಶ್ವಿನಿ ನನ್ನ ಫ್ರೆಂಡ್ ಇನ್ನೊಂದು ಅವರು ಇವರತ್ತು ತುಂಬ ಎಂಜಾಯ್ ಮಾಡಿದ್ರು. ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ರು. ತುಂಬ ಇಷ್ಟ ಆದರು. ಮತ್ತು ಕೋಟ್ಲಿಂಗ ನೋಡಿಕೊಂಡು ಅದು ಈ ಊರ ಹೆಸ್ರೇನೋ ನನಗೆ ಗೊತ್ತಿಲ್ಲ, ತಮಿಳಲ್ಲಿತ್ತು. ಸೊ ಅದ ವೇ ಹೋಗ್ತಾ ಸಿಕ್ಕಿದ ದೇವಸ್ಥಾನ ಇದು. ಅದು ತುಂಬ ಮೇಲೆ ಇತ್ತು, ಮೆಟ್ಲು ಹತ್ತಿ 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 ಸಾಕಾಯಿತು ಫ್ರೆಂಡ್ಸ್. ನನ್ನ ಮಗಳು ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ ನೋಡಿ, ಮೆಟ್ಲು ಹತ್ತಕ್ಕೆ ಆಗ್ತಾಯಿಲ್ಲ ಅಂತ. ಎಲ್ಲರೂ ಅಲ್ಲಲ್ಲೇ ಸ್ಟ್ರಕ್ ಆಗ್ತಾಯಿದ್ವಿ. ಆಮೇಲೆ ಹೋದ್ಮೇಲೆ ಅಲ್ಲಿ ಇದು ಒಂಥರ ಚೆನ್ನಾಗಿತ್ತು, ಲೋಟಸ್ ಡಿಸೈನ್ ಒಳಗಡೆ ಲಿಂಗನ ಇಟ್ಟಿರೋದು. ನನಗಿಷ್ಟ ಆಯಿತು, ಅದು ಚೆನ್ನಾಗಿತ್ತು. ಅದೊಂದು ಕ್ಲಿಪ್ ತಗೊಂಡೆ. ಅದು ನನ್ನ ಮಗಳು ಪ್ರದಕ್ಷಿಣೆ ಆಗ್ತಾಯಿದ್ದಾಳೆ ಒಳಗಡೆ, ಚೆನ್ನಾಗಿತ್ತು. ಬಟ್ ಮೇನ್ ದೇವ್ರದ್ದೆಲ್ಲ ಏನು ವೀಡಿಯೋಸ್ ಮಾಡೋಕ್ಕೆ ಕೊಟ್ಟಿಲ್ಲ ಫ್ರೆಂಡ್ಸ್. ಓಂ ಶಕ್ತಿ ದೇವಸ್ಥಾನದಲ್ಲೂ ಅಷ್ಟೇ, ಗೋಲ್ಡನ್ ಟೆಂಪಲಲ್ಲೂ ಏನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಫೋನೇ ಅಲೋ ಇಲ್ಲ ಒಳಗಡೆಗೆ. ಇದೆಲ್ಲ ನೇಚರು ನೋಡೋಕ್ಕೆ ಒಂಥರ ಚೆಂದ ಅಲ್ವಾ. ಹೋಗ್ತಾ 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 ಎಷ್ಟು ಚೆನ್ನಾಗಿದೆ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ಮೇಲೆ ನಿಂತ್ಕೊಂಡು ಇದು ಕ್ಲಿಪ್ ತೆಗಿಯೋಕೆ ತುಂಬ ಖುಷಿ ಆಗ್ತಾಯಿತ್ತು. ಎಷ್ಟು ಚೆಂದ ಕಾಣ್ತಾಯಿದೆ ನೇಚರ್ ನೋಡೋಕ್ಕೆ ಅಂತ. ಇವರು ಅದೇ ನನ್ನ ಫ್ರೆಂಡ್ ಅಶ್ವಿನಿ ಅಂತ, ಅವ್ರ ಯಜಮಾನ್ರು. ಅವರಂತೂ ಫುಲ್ ಎಂಜಾಯ್ ಮಾಡಿದ್ರು, ಫುಲ್ ಫೋಟೋಸ್ ಎಲ್ಲ ತೊಗೊತಾಯಿದ್ರು. ಅಶ್ವಿನಿ ತುಂಬ ಕಮ್ಮಿ ಟೈಮಲ್ಲಿ ಒಳ್ಳೆ ಫ್ರೆಂಡ್. ಇದು ಓಂ ಶಕ್ತಿ ದೇವಸ್ಥಾನ ಎಂಟ್ರೆನ್ಸ್ ಫ್ರೆಂಡ್ಸ್ ಅಷ್ಟೇ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಿದ್ದಿಷ್ಟೇ. ಇದು ಒಳಗಡೆ ಮಾಡೋಣ ಅಂತೋದೆ, ಅಲ್ಲಿ ಸೆಕ್ಯೂರಿಟಿಗಳು ವಿಡಿಯೋ ಮಾಡಿದ್ರೆ ಫೋನ್ ಕಿತ್ಕೊತೀವಿ ಅಂತಂದರು. ಸೊ ಹಂಗಾಗಿ ಫೋನ್ ಬ್ಯಾಗಲ್ಲಿ ಇಟ್ಕೊಂಡೆ. ಇದು ಬಂದುಬಿಟ್ಟು ಅರ್ಲಿ ಮಾರ್ನಿಂಗ್ಸ್ 4:30, 5 ಅನ್ಕೊತೀನಿ ಅಷ್ಟೊತ್ತಿಗೆ ಸ್ನಾನ ಮುಗಿಸ್ಕೊಂಡು ಬಂದ್ವಿ. ಬಂದು ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಪಾರ್ಕ್ ಹತ್ರ ಬಂದರೆ ಇಲ್ಲಿ ಅವರು ಅಶ್ವಿನಿ ಅವ್ರ ಯಜಮಾನ್ರು ಬನ್ನಿ ಆಡಿ ಅಂತಂದರು. ಸೊ ಅದರಲ್ಲಿ ಏನೋ ಒಂಥರ ಚೆನ್ನಾಗಿತ್ತು. ಯಾವಾಗೋ ಚಿಕ್ಕ ಮಕ್ಕಳಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದಲ್ವ ಇವೆಲ್ಲ, ನಾವು ಆಡಿರೋದು. ಆಗಲಿ ಅಂದ್ಬಿಟ್ಟು ಒಂದು ರೌಂಡ್ ಕುತ್ಕೊಂಡು ಒಂದು ರೌಂಡ್ ಹೋಗ್ತಾ ಇದ್ದಂಗೆ ತಲೆ ಚಕ್ಕರ್ ಹೊಡಿಯಂಗಾಯ್ತು. ಅದು ಅರ್ಲಿ ಮಾರ್ನಿಂಗ್ ಬೇರೆ, ಏನು ಟಿಫನ್ ತಿಂದಿರಲಿಲ್ಲ ಅಲ್ವಾ. ಸಾಕು ನಿಲ್ಲಿಸು ಅಂತಂದರೆ ಅವರು ನಿಲ್ಲಿಸ್ತಾನೆ ಇಲ್ಲ. ತುಂಬ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಯಾವಾಗಲೂ ಮಕ್ಕಳಿದ್ದಾಗ ಈ ಥರ ಆಡಿರೋದು, ಏನು ಟೆನ್ಷನ್ ಇಲ್ದಲೆ ಚೆನ್ನಾಗಿತ್ತು ನೋಡಿ. ನನ್ನ ಕಾಲು ಬೇರೆ ಕೆಳಗಡೆ ಇಟ್ಬಿಟ್ಟೆ, ತಲೆ ಸುತ್ತುತ್ತೆ. ಹುಡುಗಾದರೆ ತಲೆ ಸುತ್ತುತ್ತಾ ಇದೆ, ನಿಲ್ಲಿಸೋದ್ರೆ ಬೇಕಾಗೇ ತಿರುಗಿಸ್ತಾ ಇದೆ. ಆಮೇಲೆ ಬೇಡ ಕಣೋ, ಬೇಡ ತಿರುಗಿಸ್ಬೇಡ, ಬಿಡು ಅಂದ್ಬಿಟ್ಟು ಮತ್ತು ನಾನೇ ಕಾಲು ಕೆಳಗಡೆ ಇಡ್ತಾ ಇದ್ದೆ. ಮತ್ತು ಅವನೇ ಹುಡುಗನೇ ಬಂದು ನಿಲ್ಲಿಸ್ತಾ. ಅಲ್ಲಿ ತಲೆ ಬಿದ್ದೋಗ್ಬಿಡ್ತೀನೇನೋ ಅನಿಸ್ತು ನನಗೆ. ಮಹಾಬಲೇಶ್ವರ ಬೀಚು ಯಾವಾಗೋ ಚಿಕ್ಕ ಹುಡುಗಿಯಲ್ಲಿ ಅಮ್ಮ ಅವ್ರ ಜೊತೆ ಹೋಗಿದ್ದು. ತುಂಬ ಹಿಂದೆಯಿಂದನೇ, ಯಾಕಂದ್ರೆ ತುಂಬ ನನಗೆ ನೀರು ಭಯನೇ. ಹಂಗಾಗಿ ಸ್ವಲ್ಪ ಹಿಂದೆಯಿಂದನೇ ನಾನು ಓಡ್ಸೋಕ್ಕೆ ಭಯ ಆಗ್ತಾಯಿತ್ತು. ನನ್ನ ಮಗಳಿಗೂ ಅಷ್ಟೇ, ಅವಳು ಅಷ್ಟೇ ಹಿಂದೆನೇ ನಿಂತ್ಕೊಂಡು ಹಿಂದೆನೇ ಇರ್ತಾಯಿದ್ವಿ. ನೀರು ತುಂಬ ಮುಂದಕ್ಕೆ ಬಂದಮೇಲೆ ಭಯ, ನನಗೇನೋ ಒಂಥರ ಭಯ. ನೀರು ನದಿ ಕೆರೆ ಥರ ನೀರಿರೋ ಪ್ಲೇಸ್ ಅಂದ್ರೆ ಭಯ ಆಗುತ್ತೆ. ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹಿಂದೆನೇ ನಿಂತ್ಕೊಂಡು. ಮಗಳಂತೂ ಇನ್ನೂ ಸ್ವಲ್ಪ ಆಡೋಣ, ಅವರು ಟೈಮ್ ಆಗಿಬಿಡ್ತಾರೆ ಅಂತ ಅವರು ಇಲ್ಲ ಟೈಮ್ ಆಗೋಗ್ತಾಯಿದೆ, ಇನ್ನು ಬೇರೆ ಕಡೆ ಎಲ್ಲ ಹೋಗಬೇಕಲ್ವ ಅಂತ. ಇದು ಬಂದ್ಬಿಟ್ಟು ಅಲ್ಲೇ ಆನ್ ದ ವೇ ಕಾಟೇರಮ್ಮ ದೇವಸ್ಥಾನ. ಅದು ಮೇನ್ ದೇವ್ರದ್ದು ತೆಗಿಯೋಕ್ಕಾಗಿಲ್ಲ. ಇದು ಕೆಳಗಡೆ ಗುಹೆ ಥರ ಫ್ರೆಂಡ್ಸ್. ಇದು ಒಳಗಡೆ ಹೋಗ್ತಾ ಇದ್ದಂಗೆ ಅದ್ರ ಮೇಲೆ ನಾನು ರಿಯಲಾಗಿ ಹಾವಿದೆಯೇನೋ ಅಂತ ಭಯ ಪಟ್ಕೊಂಡ್ಬಿಟ್ಟೆ. ಬಟ್ ಚೆನ್ನಾಗಿತ್ತು ಅದು. ಟೆಂಪಲ್ಸ್ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ. ಇದು ಪಕ್ಕದಲ್ಲೇ ಇನ್ನೊಂದು ಗುಹೆ ಥರ ಇತ್ತು, ಅದ್ರ ಕೆಳಗಡೆ ಇಳಿದೋಗಿರೋದು. ಇದು ಕಾಟೇರಮ್ಮ ಅಂತ ದೇವರು, ಚೆನ್ನಾಗಿದೆ ಇದೂ. ಸದ್ಯಕ್ಕಿಷ್ಟೇ ಫ್ರೆಂಡ್ಸ್ ಅಲ್ಲಿ ವಿಡಿಯೋಸ್ ಮಾಡೋಕ್ಕಾಗಿದ್ದು. ಯಾಕಂದರೆ ಇನ್ನು ಅಲ್ಲಿ ಓಂ ಶಕ್ತಿ ದೇವಸ್ಥಾನದಲ್ಲಿ ಮಾಡೋಕ್ಕೆ ಕೊಡಲಿಲ್ಲ, ಗೋಲ್ಡನ್ ಟೆಂಪಲಲ್ಲೂ ಮಾಡೋಕ್ಕೆ ಬಿಡಲಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ,